ಹಲೋ ಎಲ್ರಿಗೂ, ಗುಡ್ ಮಾರ್ನಿಂಗ್. ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರೋ ಥರ ಇವತ್ತು ಫುಲ್ ಚಾರುದೇ ವಿಷಯ. ಚಾರು ಬೆಳಗ್ಗೆನೇ ರೆಡಿಯಾಗಿ ಸ್ವಿಮ್ಮಿಂಗ್ ಕ್ಲಾಸ್‌ಗೆ ಹೋಗ್ತಾ ಇದ್ದಾಳೆ. ಯೆಸ್, ಅವಳಿಗೆ 3 1/2 ಇಯರ್ಸ್ ಇವಾಗ. ಸೊ 3 ಇಯರ್ಸ್‌ಗೆ ಸೇರ್ಸೋಣ ಅಂತ ಹೋಗಿದ್ವಿ. ಬಟ್ ತುಂಬ ಚಳಿ ಇತ್ತು. ಜೊತೆಗೆ ಅವಳು ನೀರೊಳಗೆ ಇಳಿದ ತಕ್ಷಣ ನಡುಗ್ತಾ ಇದ್ಲು. ಸೊ ಇನ್ನೊಂದು 6 ಮಂತ್ಸ್ ಆಗಲಿ ಅಂತ ಬಂದಿದ್ವಿ. ಅಂತೂ ಇಂತೂ ಕಾಲ ಕೂಡ ಬಂದಿದೆ. ನೋಡಿ ಹೇಗೆ ಫುಲ್ ಖುಷಿಯಲ್ಲಿ ಬರ್ತಿದ್ದಾಳೆ. ನೆನ್ನೆನೇ ಅಡ್ಮಿಷನ್ ಮಾಡಿ ಬಂದಿದ್ವಿ. ಇವತ್ತಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಲುಕ್ಕಿಂಗ್ ಹರ್ ಎಕ್ಸೈಟ್‌ಮೆಂಟ್ ನಮಗೆ ಫುಲ್ ಖುಷಿ ಆಗ್ತಾ ಇದೆ. ಏನು ಇವರು ಇಷ್ಟು ಚಿಕ್ಕ ವಯಸ್ಸಿಗೇನೆ ಸ್ವಿಮ್ಮಿಂಗ್ ಅಂತಿದ್ದಾರೆ ಅನ್ಕೊಂಡ್ರಾ? ಯೆಸ್, ನಮಗೆ ನಮ್ಮ ಮಗಳು ಎಲ್ಲ ಲೈಫ್ ಸ್ಕಿಲ್‌ನ ಕಲಿಬೇಕು ಅನ್ನೋ ಆಸೆ. ಬಟ್ ಫಸ್ಟ್‌ಲಿ ಅವಳಿಗೆ ನೀರಂದರೆ ತುಂಬ ಇಷ್ಟ. ಯಾವಾಗಲೂ ಚಿಕ್ಕವಳಿಂದ ನೀರಲ್ಲಿ ಒಂದು ಟಬಲ್ ನೀರು ತುಂಬಿಕೊಂಡು ನೀರಲ್ಲಿ ಕುತ್ಕೊಂಡು ಸ್ವಿಮ್ಮಿಂಗ್, ಸ್ವಿಮ್ಮಿಂಗ್ ಅಂತಿದ್ಲು. ಸೊ ವೈ ನಾಟ್ ರಿಯಲ್ ಸ್ವಿಮ್ಮಿಂಗ್ ಅಂತ ಕರ್ಕೊಂಡು ಬಂದಿದ್ದೀವಿ. ಸ್ವಿಮ್ಮಿಂಗ್ ಕ್ಲಾಸ್ ರೀಚ್ ಆದ್ವಿ. ಹೇಳಿದ್ನಲ್ಲ ಅವಳ ಎಕ್ಸೈಟ್‌ಮೆಂಟ್ ನೋಡಿ ನಮಗೆ ತುಂಬ ಎಕ್ಸೈಟ್ ಆಗ್ತಾ ಇದೆ ಅಂತ. ಏನು ಮಾಡ್ತಾಳೆ ನೋಡೋಣ ಬನ್ನಿ. ನನ್ನ ಮಗಳಿಗೆ ಎಲ್ಲೋದ್ರೂ ಅವ್ರ ಅಪ್ಪ ಬೇಕು. ಆಲ್ರೆಡಿ ಒಂದು ಸ್ವಿಮ್ಮಿಂಗ್ ಡ್ರೆಸ್ ಇತ್ತು. ಫಸ್ಟ್ ಡೇ ಅಲ್ವಾ, ನೋಡೋಣ ಹೇಗೆ ಆಡ್ತಾಳೆ, ಅದ್ರ ಮೇಲೆ ಶಾಪಿಂಗ್ ಮಾಡಬೇಕಾ ಇಲ್ವಾ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನೇ ತೊಗೊಬಂದಿದ್ದೀವಿ. ಸ್ವಲ್ಪ ಲೂಸ್ ಇದೆ, ಬಟ್ ಇಟ್ಸ್ ಓಕೆ. ಅವಳ ಇಂಟ್ರೆಸ್ಟ್ ಮೇಲೆ ಶಾಪಿಂಗ್ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ನನಗೂ ಫಸ್ಟ್ ಟೈಮ್ ಅಲ್ವಾ, ಕ್ಯಾಪ್ ಹೇಗೆ ಹಾಕಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡಿದೆ. ಅಂತೂ ಇಂತೂ ಹಾಕಿದೆ. ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ 10 ಮಿನಿಟ್ಸ್ ವಾರ್ಮ್ ಅಪ್ ಮಾಡಿಸ್ತಾರೆ. ನೋಡಿ ನಮ್ಮ ಛೋಟಾ ಚಾಂಪಿಯನ್ ಹೇಗೆ ಮಾಡ್ತಾ ಇದ್ದಾಳೆ ಎಕ್ಸಸೈಸ್. ಪಾಪ ಹೇಳ್ಕೊಟ್ಟಿದ್ದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇರೋರಲ್ಲಿ ಎಲ್ಲ ಇವ್ರು ಒಂದಿಬ್ಬರು ಚಿಕ್ಕವರು. ಸೊ ಎಲ್ಲರೂ ಇವ್ರನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾಯಿದ್ರು. ಕೆಲವ್ರ ಲುಕ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅವ್ರು ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ. ಇಟ್ಸ್ ಓಕೆ, ಎನಿವೇಸ್ ವಿ ಡೋಂಟ್ ಕೇರ್. ಫಸ್ಟ್ ಡೇನೇ ಅಷ್ಟು ಮಕ್ಳ ಮಧ್ಯೆ ನಿಂತ್ಕೊಂಡು ಶಿ ಈಸ್ ಟ್ರೈಯಿಂಗ್, ಅವ್ರು ಏನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ಮಾಡೋಕ್ಕೆ. ಸೊ ಐ ಆಮ್ ರಿಯಲಿ ಕಾನ್ಫಿಡೆಂಟ್ ದಟ್ ಶಿ ವಿಲ್ ಡೂ ದಿಸ್. ನಾವು ಚಿಕ್ಕವರಾಗಿದ್ದಾಗ ಅನ್ಕೋತಾ ಇದ್ವಿ ನಮ್ಮ ಅಪ್ಪ ಅಮ್ಮ ಏನಾದರೂ ಮಾಡಿ ಏನಾದರೂ ಕಲೀರಿ ಅಂದಾಗ ಅವ್ರ ಆಸೆಗಳನ್ನ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ. ಈಗ ನೋಡಿದ್ರೆ ನಾವು ಅದೇ ಮಾಡ್ತಿದ್ದೀವಿ ಅನಿಸುತ್ತೆ. ಬಟ್ ಅವ್ರಿಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆಯಾ? ಕೆಲವು ವಿಷಯಗಳು ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಬಟ್ ನಾವು ಎಕ್ಸ್‌ಪ್ಲೋರ್ ಮಾಡಬೇಕಷ್ಟೇ. ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ವೈ ನಾಟ್ ಅಲ್ವಾ? ಈಗಿರೋ ಒಂದೊಂದೇ ಮಕ್ಳ ಮೇಲೆ ಅವ್ರ ಮೇಲೆ ಆಸೆಗಳು, ಅವ್ರ ಮೇಲೆ ಕನಸುಗಳು. ವಾರ್ಮ್ ಅಪ್ ಆದಮೇಲೆ ಅಲ್ಲೇ ಶವರ್ ಕೆಳಗಡೆ ಎಲ್ರೂನು ನಿಲ್ಲಿಸಿ ಆಮೇಲೆ ಬೇಬಿ ಪೂಲ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ಎಲ್ಲವೂ ಲೈನ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿ ಹೋಗ್ತಿದ್ದಾವೆ. ಹೌದು, ಕೆಲವು ಮಕ್ಕಳು ತುಂಬ ಅಳ್ತಾ ಇದ್ವು. ಬಟ್ ಕೆಲವರು ತುಂಬ ಕಾನ್ಫಿಡೆಂಟ್ ಆಗಿದ್ರು. ಲೆಟ್ಸ್ ಬಿ ಪಾಸಿಟಿವ್. ನನಗೇನು ಭಯ ಅಂದರೆ ಅವಳು ಅವ್ರನ್ನ ನೋಡಿಕೊಂಡು ಇವಳು ಅಳಕ್ಕೆ ಶುರು ಎಲ್ಲಿ ಮಾಡ್ತಾಳೋ ಅಂತ. ಬಟ್ ಲುಕಿಂಗ್ ಎಟ್ ಹರ್ ಕಾನ್ಫಿಡೆನ್ಸ್ ಐ ಆಮ್ ಹ್ಯಾಪಿ. ನೀರು ನೋಡಿದ ತಕ್ಷಣ ಫುಲ್ ಖುಷಿ ಅವಳಿಗೆ. ಬಟ್ ಸರ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳೋಗಿದ್ಲು. ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು. ಚಾರುನ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಯಾವಾಗಪ್ಪ ನೀರೊಳಗಡೆ ಬಿಡ್ತಾರೆ ಅನ್ನೋ ಅಷ್ಟು ಎಕ್ಸೈಟ್ಮೆಂಟ್ ಅವಳಿಗೆ. ಫಸ್ಟ್ ಡೇ ಅಲ್ವಾ, ಸೊ ನೀರೊಳಗಡೆ ಬಬಲ್ ಮಾಡೋಕ್ಕೆ ಹೇಳ್ಕೊಟ್ಟಿದ್ರು. ನೋಡಿ ಎಲ್ಲ ಎಷ್ಟು ಕ್ಯೂಟಾಗಿ ಹಿಂದೆ ಕೈ ಕಟ್ಕೊಂಡು ಬಬಲ್ ಮಾಡ್ತಾ ಇದ್ದಾವೆ. ಹೌದು, ಸ್ಟಾರ್ಟಿಂಗಲ್ಲಿ ಮೂಗೊಳಗಡೆ ನೀರು ಹೋಗುತ್ತೆ. ಬಟ್ ಅಭ್ಯಾಸ ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ನಮಗೆ ಕಾಣಿಸ್ತಾ ಇತ್ತು ಅವಳಿಗೆ ಮೂಗೊಳಗಡೆ ಬಾಯೊಳಗಡೆ ಎಲ್ಲ ನೀರು ಹೋಗ್ತಾ ಇತ್ತು. ಬಟ್ ಶಿ ವಾಸ್ ಟ್ರೈಯಿಂಗ್ ಟು ಕರೆಕ್ಟ್ ಇಟ್ ಆ್ಯಂಡ್ ಮತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಹಿಂದೆ ಕೈ ಕೊಟ್ಕೊಂಡು ನೀರೊಳಗಡೆ ಓಡಾಡ್ತಿರೋದು ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು. ಕೆಲವು ಮಕ್ಕಳು ಇನ್ನೂ ಅಳ್ತಾನೆ ಇದ್ವು. ದೇ ವರ್ ನಾಟ್ ಆ್ಯಕ್ಚುಲಿ ರೆಡಿ ಟು ಗೆಟ್ ಇನ್ ಟು ದ ವಾಟರ್. ದಟ್ಸ್ ಓಕೆ, ಸ್ವಲ್ಪ ಹೊತ್ತಾದಮೇಲೆ ಅವರೇ ಸರಿ ಹೋಗ್ತಾರೆ. ನೆಕ್ಸ್ಟ್ ನೀರಲ್ಲಿ ಫಾಸ್ಟಾಗಿ ಕಿಕ್ ಮಾಡೋದು ಹೇಳ್ಕೊಟ್ಟಿದ್ರು. ಎಲ್ಲರೂ ತುಂಬ ಫಾಸ್ಟಾಗಿ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ರು. ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಸ್ಲೋ ಡೌನ್ ಆಗೋಕ್ಕೆ ಶುರು ಆಯಿತು. ನೋಡಿ ಹೆಂಗಿದೆ ಜೋಶ್. ಮತ್ತೆ ಸ್ವಲ್ಪ ಹೊತ್ತು ನೀವೇ ಆಟ ಆಡ್ಕೊಳ್ಳಿ ಅಂತ ಬಿಟ್ಟರು. ನೋಡಿ ನಮ್ಮ ಗುಂಡ ಎಷ್ಟು ಚೆನ್ನಾಗಿ ಬಬಲ್ ಮಾಡ್ತಾ ಇದೆ ಇವಾಗ. ನೆಕ್ಸ್ಟ್ ಡೇ ಫ್ಲೋಟಿಂಗ್ ಕೂಡ ಹೇಳ್ಕೊಡ್ತಾಯಿದ್ರು. ಸಪೋರ್ಟ್ ಕೊಟ್ಟರು, ಬಟ್ ಇಟ್ಸ್ ಓಕೆ. ಕಾನ್ಫಿಡೆಂಟಾಗಿ ನೀರಲ್ಲಿ ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತಿರೋದನ್ನು ನೋಡಿದ್ರೆ ನಮಗೆ ಖುಷಿ ಕತ್ತ ಕಾನ್ಫಿಡೆನ್ಸ್ ಬಂತು. ನನಗೆ ಹರ್ಷಂಗೆ ಅವಳಿಗೆ ಇಂಟ್ರೆಸ್ಟ್ ಇರೋದು ಎಲ್ಲವನ್ನು ಕಲಿಸೋ ಆಸೆ. ಯಾರೇ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಅಥವಾ ಕಲಿಸ್ತಿದ್ದೀರ ಅಂದರೆ 2 ಥಿಂಗ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್, ಹೋಗೋಕ್ಕೆ ಮುಂಚೆ ನೀಟಾಗಿ ಸನ್ಸ್ಕ್ರೀನ್ ಅಥವಾ ಕೊಬ್ಬರಿ ಎಣ್ಣೆನ ಫುಲ್ ಹಚ್ಚಿ ಕಳಿಸಿ. ಇದರಿಂದ ಟ್ಯಾನ್ ಆಗೋದು ಅವಾಯ್ಡ್ ಆಗುತ್ತೆ. ಸೆಕೆಂಡ್ ಒನ್ನು, ಬಂದಮೇಲೆ ನೀಟಾಗಿ ಸ್ನಾನ ಮಾಡಿಸಿ ಮಾಯಿಶ್ಚರೈಸರ್ ಹಾಕಿ. ಇದರಿಂದ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ. ಮಕ್ಕಳ ಸ್ಕಿನ್ ಅಲ್ವಾ, ಬೇಗ ಇಂಪ್ಯಾಕ್ಟ್ ಆಗುತ್ತೆ. ಸ್ವಿಮ್ಮಿಂಗ್ ಕಲಿಸಿದ್ರೆ ಮಕ್ಳಿಗೆ ಶೀತ ಆಗುತ್ತೆ, ಸ್ವಿಮ್ಮಿಂಗ್ ಕಲಿಸಿದ್ರೆ ಮಕ್ಕಳು ಕಪ್ಪಗಾಗ್ತಾರೆ ಅನ್ನೋದನ್ನೆಲ್ಲ ಬಿಟ್ಟು ಆ್ಯಕ್ಚುಲಿ ನಾವು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಬೇಕು. ದೇ ವಿಲ್ ಬಿ ಫಿಟ್, ದೇ ವಿಲ್ ಬಿ ಫೈನ್. ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಒಂದು ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಅಭ್ಯಾಸ ಮಾಡಿಸಿದ್ರೆ ಅವ್ರ ಹೆಲ್ತ್ ಮತ್ತು ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಿಮಗೂ ಗೊತ್ತು.
ಅದರಲ್ಲೂ ಸ್ವಿಮ್ಮಿಂಗ್ ಈಸ್ ದ ಬೆಸ್ಟ್ ಚಾಯ್ಸ್. ಈ ಸ್ಪೋರ್ಟ್ಸ್‌ನ ಸ್ಪೆಷಾಲಿಟಿ ಏನು ಅಂದರೆ ಇದು ಫುಲ್ ಬಾಡಿ ಎಕ್ಸರ್ಸೈಸ್ ಆಗುತ್ತೆ. ಜೊತೆಗೆ ಹೆಲ್ತ್ ಮೇಲೆ ತುಂಬ ಎಫೆಕ್ಟಿವ್. ನೀವು ಮಕ್ಕಳನ್ನ ಯಾರಾದರೂ ಸೇರ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಪೋಸ್ಟ್‌ಪೋನ್ ಮಾಡಬೇಡಿ. ಈ ವಯಸ್ಸಿನಿಂದನೇ ಕಲಿಸಿದ್ರೆ ಅವರು ತುಂಬ ಕಾನ್ಫಿಡೆಂಟಾಗಿ ಕಲಿತಾರೆ. ಜೊತೆಗೆ ತುಂಬ ಒಳ್ಳೆ ಸ್ವಿಮ್ಮರ್ಸ್ ಆಗ್ತಾರೆ. ನಾವು ಅನ್ಕೋತೀವಿ ಅವರು ಸಣ್ಣವರು ಅವ್ರಿಗೇನಾಗುತ್ತೆ ಅಂತ, ಬಟ್ ನೋ, ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್.